ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಓಂ ಗುರುಭ್ಯೋ ನಮಃ. ಸರ್ವರಿಗೂ ಶರಣಾರ್ಥಿ. ತಾಯಿ ಆದಿಶಕ್ತಿ ಭವಾನಿ ತಮಗೂ ಹಾಗೂ ತಮ್ಮ ಕುಟುಂಬಕ್ಕೂ ಸಕಲ ಸುಖ ಸಂತೋಷ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ರೀಡಿಂಗನ್ನು ನೋಡ್ಕೊಂಬರೋಣ. ಇಲ್ಲಿ ಇವತ್ತಿನ ರೀಡಿಂಗಿನ ಉದ್ದೇಶ ಯೂನಿವರ್ಸ್ ಏನು ಹೇಳಕ್ಕೆ ಇಲ್ಲಿ ಇಷ್ಟಪಡ್ತಾ ಇದೆ ಅಂತಂದ್ರೆ, ಮನಸ್ಥಿತಿ ಅನ್ನೋದು ಏನೈತಲ್ಲ ಅದು ಆ ಮನುಷ್ಯನ ಮನಸ್ಥಿತಿ ಹಾಗೂ ಮನೆಸ್ಥಿತಿ ಅಂದರೆ ಅವನ ಆರ್ಥಿಕ ಸ್ಥಿತಿ ಆಮೇಲೆ ಅವನ ಮನೆ ಸ್ಥಿತಿ ಮೇಲೆ ಅದು ಪರಿಣಾಮ ಬೀರ್ತೈತಿ ಅಂತ. ಇದನ್ನು ನಾವು ವಿವರಣೆಯಾಗಿ ನೋಡ್ಕೋತಾ ಹೋದರೆ ಯಾವ ಮನುಷ್ಯನ ಮನಸ್ಸು ಪ್ರಸನ್ನವಾಗಿರ್ತೈತಿ, ಅದು ಪ್ರಸನ್ನವಾಗಿರುವಂಥ ಮನಸ್ಸು ಯಾವುದನ್ನು ಇಚ್ಛೆ ಪಡೋದಿಲ್ಲ. ಪ್ರಸನ್ನತೆ ಅನ್ನೋದನ್ನು ಅಲ್ಲೇ ಪ್ರಸನ್ನತೆ ಅನ್ನೋ ಶಬ್ದ ಬರಬೇಕಾದ್ರೆ ಅದು ಇಚ್ಛೆಗಳಿಂದ ಪ್ರಸನ್ನ ಆಗುವಂಥದ್ದಲ್ಲ. ಅದು ಯಾವ ಜಾಗದಾಗ ಯಾವ ಒಂದು ಸಂದರ್ಭದೊಳಗೆ ಅದು ಎಂಥದೋ ಒಂದು ಕಠಿಣ ಪರಿಸ್ಥಿತಿಯೊಳಗೆ ಏನೋ ಇದ್ರೂ ಸಹಿತ ಅದು ಅವನ ಪ್ರಸನ್ನತೆಗೆ ಅದು ಕುಂದು ತರುವಂಥದ್ದು ಇರೋದಿಲ್ಲ. ಅದು ಒಬ್ಬರ ಮನಸ್ಥಿತಿ ಈ ರೀತಿ ಇರ್ತೈತೆ. ಅದು ಅವನ ಪ್ರಸನ್ನತೆಗೆ ಶ್ರೀಮಂತಿಕೆ ಆಗಲಿ, ಬಡತನ ಆಗಲಿ, ಆಮೇಲೆ ಯಾವುದೋ ಒಂದು ನೋವು ಆಗಲಿ, ಸಂತೋಷ ಆಗಲಿ, ಅದಕ್ಕೆ ಆ ಪ್ರಸನ್ನತೆಗೆ ಸಂಬಂಧ ಇರೋದಿಲ್ಲ. ಇದು ಒಬ್ಬರ ಎನರ್ಜಿ ಇದು. ಇನ್ನು ಕೆಲವೊಬ್ಬರು ಎನರ್ಜಿ ಯಾವ ರೀತಿ ಐತಿ ಅಂತಂದ್ರೆ, ಇವರಿಗೆ ಹಣದ ಅಡಚಣೆ ಇಲ್ಲ, ನಂತರ ಮನೆಯಲ್ಲಿ ಸೌಲಭ್ಯಗಳ ಕೊರತೆ ಇಲ್ಲ, ಎಲ್ಲ ರೀತಿಯಿಂದ ಇದ್ದರೂ ಕೂಡ ಅವರಿಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ಕಾರಣ ತಾವ ಏನು ಅಂದ್ಕೊಂಡಿರ್ತಾರಲ್ಲ ಅದು ಆಗ್ತಿಲ್ಲ ಅನ್ನೋ ಒಂದು ಕಾರಣ. ಅಂದ್ರೆ ತಾವೇನು ಅನ್ಕೋತಾರ ಅದು ಆಗಬೇಕು ಅವ್ರಿಗೆ, ಅದು ಆಗದೇ ಇರೋ ಕಾರಣಕ್ಕೆ ಇವ್ರಿಗೆ ನೆಮ್ಮದಿ ಇಲ್ಲ. ಅಂದ್ರೆ ಅವ್ರಿಗೆ ಈಗ ಮನೆಯಲ್ಲಿ ಅವ್ರು ಏನು ಹೇಳ್ತಾರಲ್ಲ ಅದನ್ನು ನಡಿಬೇಕು. ಅವ್ರಿಗೆ ಮನೆಯಲ್ಲಿ ಅವರು ಹೇಳಿದ್ದಕ್ಕೆ ವಿರೋಧ ಮಾಡಿದ್ಗಳು ಅಂತಂದ್ರೆ ಇವರು ಮನಸ್ಥಿತಿ ಕೆಟ್ಟು ಬಿಡ್ತೈತಿ. ಅದಕ್ಕೆ ಇಲ್ಲಿ ಯೂನಿವರ್ಸ್ ಹೇಳಕತ್ತಿದ್ದು ಇಷ್ಟ ಏನಪ್ಪ ಅಂತಂದ್ರೆ, ಇಲ್ಲೇ ನಿನ್ನ ವ್ಯಕ್ತಿಗತವಾಗಿ ನಿನ್ನಿಂದಾಗಿ ಮನಸ್ಥಿತಿ ಏನಾರ ಕೆಟ್ಟಿದ್ರೆ ಅದಕ್ಕೆ ಉತ್ತರ ಹುಡುಕ್ಬೋದು. ಆದರೆ ನೀನು ಬೇರೆದಾರ ಸಂಬಂಧ ಮನಸ್ಥಿತಿನ ಕೆಡಿಸ್ಕೊಂಡ್ರೆ ಅದನ್ನು ಯಾರೂ ಶುದ್ಧ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಸ್ವತಃ ನೀನು ಶುದ್ಧ ಮಾಡ್ಕೋಬೇಕು ಅನ್ನುವಂಥ ಮಾತನ್ನು ಯೂನಿವರ್ಸ್ ಇಲ್ಲೇ ಹೇಳಾಗತ್ತೈತಿ. ಯಾಕಂತಂದ್ರೆ ಇಲ್ಲಿ ಒಬ್ಬರ ಸಂತೋಷ ಇನ್ನೊಬ್ಬರ ಸಂತೋಷ ಕಾರಣ ಆಕ್ಕತ್ತೆ ಅಂತ ಇಲ್ಲ. ಅಂದ್ರೆ ಈಗ ಏನೈತಿ ಅದನ್ನು ಉದಾಹರಣೆ ಹೇಳ್ಬೇಕಂದ್ರೆ, ಒಬ್ಬರಿಗೆ ಹೊಟ್ಟೆ ಸತ್ತಪ್ಪ ಅಂತಂದ್ರೆ ಬೇರೆದವ್ರು ಊಟ ಮಾಡಿರೋದು ಹೊಟ್ಟೆ ತುಂಬೋದಿಲ್ಲ. ಯಾರಿಗೆ ಹೊಟ್ಟೆ ಸಿರುತ್ತೆ ಅವರು ಊಟ ಮಾಡಿದ್ರೆ ಮಾತ್ರ ಅದು ಹೊಟ್ಟೆ ತುಂಬತೈತಿ. ಊಟ ಮಾಡಿದವ್ರು ನೋಡಿ ನಮ್ದು ಹೊಟ್ಟೆ ತುಂಬತೈತಿ ಅನ್ನಕ್ಕೆ ಬರೋದಿಲ್ಲ. ಆ ರೀತಿ ಅದಕ್ಕೆ ನಿಮ್ಮ ನೆಮ್ಮದಿ ನಿಮ್ಮ ಹತ್ರನೇ ಐತಿ ಅಲ್ಲ. ನಿಮ್ಮ ನೆಮ್ಮದಿ ನಿಮ್ಮ ಹತ್ರನೇ ಐತಿ. ನೀವು ಅದನ್ನೇ ಮಾಡಿರಿ ಅಂತಂದ್ರೆ ಒಂದು ಯಾವುದೋ ಒಂದು ವಸ್ತುವಿನ ಮೇಲೋ ಇಲ್ಲ ಬೇರೆ ಇನ್ನೊಬ್ಬ ವ್ಯಕ್ತಿ ಮೇಲೋ ಅದನ್ನು ನೀವು ಆ ನೆಮ್ಮದಿಯನ್ನು ಇಟ್ಟಾಗ ಆ ವ್ಯಕ್ತಿ ಯಾವ ರೀತಿ ನಡ್ಕೊತಾನೆ ಅದರ ಮೇಲೆ ನಿಮ್ಮ ನೆಮ್ಮದಿ ಹಾಳಾಗೋದು, ನಿಮ್ಮ ನೆಮ್ಮದಿ ಇರೋದು ಹಕ್ಕಿರ್ತೈತೆ. ಅದು ಅದಕ್ಕೆ ಇಲ್ಲೇ ಯೂನಿವರ್ಸ್ ನೇರವಾಗಿ ಹೇಳಕತ್ತಿದ್ದೇನಪ್ಪ ಅಂತಂದ್ರೆ, ನಿಮ್ಮ ಸಂತೋಷ ನಿಮ್ಮ ನೆಮ್ಮದಿ ಇದನ್ನು ನೀವು ಯಾವುದೋ ಕಾರಣಕ್ಕೂ ಬೇರೆ ವಸ್ತುವಿನ ಮೇಲೆ ಆಮೇಲೆ ಬೇರೆ ವ್ಯಕ್ತಿ, ಅದು ಮಗ ಇರ್ಬೋದು ಎಲ್ಲ ಹೆಂಡ್ತಿ ಇರ್ಬೋದು, ಏನು ಪ್ರೇಮತೆ ಇರೋದು ಎಲ್ಲ ಇರೋದು. ಆದರೆ ನೆಮ್ಮದಿ ಏನೈತಿ ಅದು ಅವರು ನೀವು ಹೇಳಿದ ರೀತಿಯೇ ನಡ್ಕೋಬೇಕು
ಅನ್ನುವಂಥದ್ದಿಲ್ಲೇ ಇಲ್ಲ. ನೀವು ಒಂದು ಒಳ್ಳೆಯ ರೀತಿಯಿಂದ ಒಂದು ಏನೋ ಒಂದು ಒಳ್ಳೆಯ ದಾರಿಯಲ್ಲಿ ನೀವು ಹೋಗೋದಕ್ಕೆ ಅವ್ರಿಗೆ ಹೇಳಿದರೂ ಅವರು ಹೋಗ್ತಾ ಇಲ್ಲ ಅಂತಂತಂದ್ರೆ ಅದು ಮಿಸ್ಟೇಕ್ ನಿಮ್ಮದಲ್ಲ, ಮಿಸ್ಟೇಕ್ ಅವ್ರದ್ದು ಇರ್ತೈತೆ ಅದು. ಅದಕ್ಕೆ ಇಲ್ಲಿ ನೀವು ತಂದೆಯಾಗಿ, ಪಾಲಕರಾಗಿ, ಇಲ್ಲ ತಾಯಿಯಾಗಿ ನಿಮ್ಮ ಜವಾಬ್ದಾರಿ ಏನೈತಿ? ದಾರಿ ಬಿಡುವಂಥವ್ರನ್ನ ಅವ್ರಿಗೆ ಬುದ್ಧಿ ಹೇಳೋದಷ್ಟೇ ಐತಿ. ಬಿಟ್ಟರೆ ಹಣೆ ಬರ ಚೇಂಜ್ ಮಾಡೋಕೆ ನಿಮ್ಮ ಕಡೆಯಿಂದ ಸಾಧ್ಯ ಇಲ್ಲ. ಯೂನಿವರ್ಸ್ ಹೇಳತ್ತಿದ್ದೆ ಹಣೆ ಬರ ಅನ್ನುವಂಥದ್ದನ್ನು ನಾವು ಯಾಕಿಲ್ಲ, ಅದೇನು ಹಣೆ ಬರ ಅನ್ನುವಂಥದ್ದು ಮೂಢನಂಬಿಕೆ ಅಂತಲ್ಲ. ಅದು ಕೆಲವರಿಗೆ ಹಣೆ ಬರ ಅಂದ್ರೆ ಅದೇನೋ ಮೂಢನಂಬಿಕೆ ಅಂತ ತಿಳ್ಕೊಂಡು ಬಿಡ್ತಾರೆ. ಇಲ್ಲೇ ಹಣೆ ಬರ ಅಂತಂದ್ರೆ ಮನುಷ್ಯನ ಶಕ್ತಿಗೆ ಮೀರಿದ್ದು ಒಂದು ಐತಿ ಇಲ್ಲಿ ಶಕ್ತಿ. ಇವನ ಶಕ್ತಿಯನ್ನು ಮೀರಿದಂಥದ್ದು ಒಂದು ಶಕ್ತಿ ಐತಪ್ಪ ಅಂತ ಅನ್ನೋದಕ್ಕೆ ನಾವು ಹಣೆ ಬರ ಅಂತಲೇ ಹೇಳೋದು. ಯಾವಾಗ ಇವ ತನ್ನ ಪ್ರಯತ್ನ ಎಲ್ಲ ಮೀರಿದಿಂದನೂ ಏನೋ ಒಂದು ಘಟನೆ ಘಟಿಸ್ತಲ್ಲ, ಅದಕ್ಕೆ ನಾವು ಹಣೆ ಬರ ಅನ್ನಬೇಕಾಗತ್ತೆ. ಎಲ್ಲಿವರೆಗೂ ತನ್ನ ಪ್ರಯತ್ನ ತಾನು ಮಾಡ್ಕೊತ ಏನು ಕೆಲಸ ಮಾಡ್ತಾನೆ ಅಲ್ಲಿ ಮಟ್ಟ ಅದು ಇವನ ಕರ್ಮಾನುಸಾರವಾಗಿ ನಡೀತಿರ್ತೈತೆ. ಅದು ಯಾವಾಗ ಅದು ಇವನ ಶಕ್ತಿ ಮೀರೂ ಅದು ಇವು ಏನಾರ ಮಾಡ್ಬೇಕು ಅಂತೇಳಿ ಕೈ ಹಾಕಿರ್ತಾನಲ್ಲ, ಅದು ಆಗದೇ ಇದ್ದಾಗ ಅದನ್ನು ನಾವು ಹಣೆ ಬರನ ಅನ್ಬೇಕಾಕತಿ. ಅದಕ್ಕೆ ಇಲ್ಲೇನೈತೆ ಅಂತಂದ್ರೆ, ನೀವು ತಪ್ಪು ದಾರಿಗೆ ಹೋಗುವಂಥವ್ರನ್ನ ಸರಿ ದಾರಿ ತರುವಂಥ ಪ್ರಯತ್ನ ಮಾಡಿದ್ರಿ, ಅವ್ರು ಬರ್ತಾ ಇಲ್ಲ, ನಮ್ಮ ಮಾತು ಕೇಳ್ತಾ ಇಲ್ಲ ಅಂಥೇಳಿ ನೀವು ನೆಮ್ಮದಿ ಕೆಡಿಸ್ಕೊಳ್ಳೋದ್ರಿಂದ ನೀವು ನೆಮ್ಮದಿ ಕೆಡಿಸ್ಕೊಳ್ಳೋದ್ರಾಗ ಅರ್ಥ ಇಲ್ಲ. ಅಲ್ಲಿ ಏನಾಗ್ಬಿಡ್ತೈತೆ, ಮನಸ್ಥಿತಿನ ಸರಿ ಇಲ್ಲ ಅಂತಂದಾಗ ನಿಮಗಿರೋ ಶ್ರೀಮಂತಿಕೆ, ನಿಮಗಿರೋ ಸೌಲಭ್ಯಗಳು, ಸಾಕಷ್ಟು ಉಣ್ಣಾಕ ಮನ್ಯಾಗ ಎಲ್ಲ ರೀತಿ ಇದ್ದರೂ ಕೂಡ ನಿಮ್ಗೆ ಉಣ್ಣಾಕ ಸಿತಕ್ಕೆ ಮನಸ್ಸಾಗೋದಿಲ್ಲ ಮನ್ಯಾಗ. ದುಡ್ಡಿಗೆ ಕಡಿಮೆ ಇಲ್ಲ, ಉಡಾಕ ಕಡಿಮೆ ಇಲ್ಲ, ಉಣ್ಣಾಕ ಕಡಿಮೆ ಇಲ್ಲ, ಇದ್ದರೂ ಕೂಡ ನಿಮ್ಗೆ ಊಟ ಮಾಡೋಕೆ ಸಿತಕ್ಕೆ ನಿಮ್ಗೆ ಆಗದೇ ಇರುವಂಥ ಪರಿಸ್ಥಿತಿ ಇದು. ನೀವು ಏನು ನಿಮ್ಮ ಮನೆಯವ್ರ ಬಗ್ಗೆ ಯಾರೋ ಇದಾರಲ್ಲ ಅವ್ರ ಬಗ್ಗೆ ನೀವು ಇದು ಪ್ರೇಮ ಅಂತ ಅನ್ನಕ್ಕೆ ಬರೋದಿಲ್ಲ, ಇದು ವ್ಯಾಮೋಹ ಅಂತ ಹೇಳ್ತಾರೆ ಇದಕ್ಕೆ. ಯಾಕಂದರೆ ಪ್ರೇಮ ಯಾರನ್ನೂ ಬಂಧದ ಹೇಳಕ್ಕೆ ಹೋಗಲ್ಲ. ನಾ ಹೇಳಿದ್ದನ್ನು ನಡಿಬೇಕು, ನಾ ಹೇಳಿದ್ದನ್ನು ಕೇಳಬೇಕು ಇವ್ರು ಅನ್ನುವಂಥದ್ದನ್ನು ಪ್ರೇಮ ಯಾವತ್ತೂ ಹೇಳೋದಿಲ್ಲ. ಇದಕ್ಕೆ ವ್ಯಾಮೋಹ ಅಂತ ಮೋಹ ಅಂತಾರೆ ಇದಕ್ಕೆ. ಇದಕ್ಕೆ ಮೋಹ ಅಂತಾರೆ. ಇದಕ್ಕೆ ನೀವು ಇನ್ನೊಬ್ಬರನ್ನ ಕಾರಣ ಮಾಡೋಕ್ಕೆ ಹೋಗಬೇಡ್ರಿ. ಇದು ಇವತ್ತೇನು ನೀವು ನೆಮ್ಮದಿ ಕೆಟ್ಟತಿ, ಆ ನೆಮ್ಮದಿ ಕಾರಣ ಸ್ವಯಂ ನೀವು ಅದೀರಿ. ಅದನ್ನು ಬಿಡ್ರಿ. ಯಾಕಂತಂದ್ರೆ ಅವ್ರಿಗೆ ಆದಂಥ ಬುದ್ಧಿ ಕಲಿಸೋದಕ್ಕೆ ಭಗವಂತ ಅದಾನ. ಯೂನಿವರ್ಸ್ ಅದಕ್ಕಾಗೇ ಇರೋದು. ಯಾವಾಗ ತಂದೆ ತಾಯಿ ಮಾತಾಗಲಿ, ಒಬ್ರು ಹಿರಿಯರ ಮಾತಾಗಲಿ ಯಾರು ಏನು ಕೇಳೋದಿಲ್ಲಲ್ಲ, ಅವ್ರಿಗೆ ಬುದ್ಧಿ ಕಲ್ಸೋಕೆ ಸ್ವತಃ ಏನು ಭಗವಂತನ ಇರ್ತಾನೆ. ಎಲ್ಲನೂ ಸರಿ ಮಾಡೋಕೆ ನಿಮ್ಮ ಕಡೆಯಿಂದ ಸಾಧ್ಯ ಆಗೋದಿಲ್ಲ. ನಿಮ್ಮದಾದಂಥ ಒಂದು ಲಿಮಿಟ್ ಇರ್ತೈತೆ, ಅಷ್ಟೇ ಮಾಡಬೇಕು. ಇಲ್ಲಿ ನೆಮ್ಮದಿ ಹಾಳಾಗಿದ್ದು ಬೇರೆದಾರಿಂದಲ್ಲ, ನಿಮ್ಮಿಂದ ಅಂತ ಯೂನಿವರ್ಸ್ ಇವತ್ತು ಹೇಳತ್ತಾ ಇದೆ. ಅದೇ ಮೊದಲು ಹೇಳಿದ್ದು ಯೂನಿವರ್ಸ್ ಹೆಂಗೈತಿ, ಮೊದಲು ಹೇಳಿದ್ದ ಏನೈತಿ ಎನರ್ಜಿದು ಅವ್ರು ಅದೇ ರೀತಿ ಒಳಗಿದ್ದವ್ರು ಅವ್ರು. ಯಾಕಂತಂದ್ರೆ ಅವ್ರಿಗೆ ಗೊತ್ತ ನಂದು ಆದಷ್ಟು ನಂದು ಎಷ್ಟು ಲಿಮಿಟೇಷನ್ ಐತಿ ಅಷ್ಟೇ ಐತಿ, ಅದಕ್ಕಿಂತ ಹೆಚ್ಚು ನಾನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಐತಲ್ಲ, ಅವ್ರ ಪ್ರಸನ್ನತೆಗೆ ಯಾರೂ ಅಡ್ಡಿ ಮಾಡೋಕ್ಕನ ಹೋಗೋಕೆ ಹೋಗೋದಿಲ್ಲ. ಯಾಕಂದ್ರೆ ಅವ್ರು ಏನಾದರೂ ಅವ್ರಿಗೆ ಗೊತ್ತು. ಇಲ್ಲಿ ಅವರು ನೋಡ್ಕೋತಾರೆ ಅಲ್ಲಿ ನಡೀತಕ್ಕಂಥದ್ದು ಏನಿದೆ ಅದು ನಾನು ಮಾಡಿರೋಂಥ ತಪ್ಪಿನಿಂದ ಆಗ್ತಾ ಇದೆಯೋ ಏನೋ, ಅವರು ತಾವು ಮಾಡ್ಕೊಂಡಿದ್ದ ತಪ್ಪಿನಿಂದ ಆಗ್ತಾ ಇದೆಯೋ ಅನ್ನೋ ಆ ಪ್ರಶ್ನೆಗೆ ಉತ್ತರ ಹುಡುಕೋತಾರೆ ಅವರು. ಆವಾಗ ಅವರು ಅಲ್ಲಿ ತನ್ನ ತಪ್ಪು ಏನಿಲ್ಲ ಅನ್ನೋದು ಅರ್ಥ ಆಗಿಬಿಟ್ರೆ ಅವ್ರ ಪ್ರಸನ್ನತೆಗೆ ಅಲ್ಲಿ ಏನಕ್ಕೆ ಕೊರತೆ ಇರೋಲ್ಲ. ಅಲ್ಲಿ ಅವ್ರಿಗೆ ಮತ್ತು ನನ್ನ ಮಗ ಹಿಂಗಾದ, ನನ್ನ ಮಗಳು ಹಿಂಗಾದ್ಲು, ನನ್ನ ಮನೆತನ ಹಿಂಗಾಯ್ತು ಆ ವಿಚಾರ ಅವ್ರಿಗೆ ಇಲ್ಲ. ಯಾಕಂತಂದ್ರೆ ಅದಕ್ಕೆ ಅವ್ರು ಕಾರಣ ಆಗಿರೋದಿಲ್ಲ. ಅವರು ಸರಿ ಮಾಡುವಂಥದ್ದು ಎಲ್ಲ ರೀತಿ ಅವರು ತಮ್ಮ ಪ್ರಯತ್ನ ತಾವು ಮಾಡಿರ್ತಾರೆ ಅಂತಂದಾಗ ಅವ್ರ ಪ್ರಸನ್ನತೆಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಅವರು ಬಡತನದೊಳಗೆ ಇರಲಿ, ಅವರು ಶ್ರೀಮಂತಿಕೆಯರಿಗೆ ಇರಲಿ, ಎದುರಾಗಿರಲಿ, ಹಂಗೆ ಇರಲಿ ಅವರು, ಅದಕ್ಕೆ ಅವ್ರ ಪ್ರಸನ್ನತೆಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಯಾವಾಗ
ಇದನ್ನೆಲ್ಲ ನಾನೇ ಶುದ್ಧ ಮಾಡಬೇಕು, ಇದನ್ನೆಲ್ಲ ನನ್ನ ಬಿಟ್ರೆ ಮತ್ತು ಬೇರೆದಾಗ ಶುದ್ಧ ಮಾಡೋರು ಇಲ್ಲ, ನಾನು ಹೋದ ನಂತರ ಇವ್ರ ಸ್ಥಿತಿ ಹೆಂಗೆ, ಈಗ ಈ ರೀತಿ ಜೀವನ ಮಾಡಕತ್ತವ್ರು, ನಾ ಇವ್ರು ಕೊಡ್ದನೆ ಇವ್ರನ್ನ ಶುದ್ಧ ಮಾಡಬೇಕು ಅಂತ ಯಾರೇನು ನಿಂದಿರ್ತಾರಲ್ಲ ಅವ್ರಿಗೆ ಮಾತ್ರ ನೆಮ್ಮದಿ ಯಾವತ್ತೂ ಇರೋದನ್ನಿಲ್ಲ. ಯಾಕಂದ್ರೆ ಅವರು ತಿಳ್ಕೊಬೇಕಾಗಿದ್ರೆ ಇಷ್ಟು ನೆಮ್ಮದಿ ಕೆಡ್ತಿರಕ್ಕೇ ಇಲ್ಲ. ಅದ ಇಲ್ಲಿ ಮಟ್ಟ ಅವ್ರು ತಿಳ್ಕೊಂಡಿಲ್ಲ ಅಂತಂದ್ರೆ ಅವ್ರಿಗೆ ನಿಮ್ಮ ತಿಳುವಳಿಕೆ ಅವ್ರಿಗೆ ಇನ್ನೂ ತಲೆ ಒಳಗೆ ಹೋಗೋದಿಲ್ಲ. ಅದಕ್ಕೆ ಅದನ್ನು ಬಿಡ್ರಿ. ನೀವು ನಿಮ್ಮ ಒಂದು ಮೊದಲೇನು ಜೀವನ ಇತ್ತು ಆ ಜೀವನದೊಳಗೆ ನೀವು ಸಾಕಷ್ಟು ಹನ್ನೊಂದು ಜೀವನ ಮಾಡಿದ್ದೀರಿ. ಈಗ ಅದನ್ನು ಬಿಟ್ಟು ಅವ್ರ ಮೇಲೆ ಜವಾಬ್ದಾರಿ ಬಿಟ್ಟು ನೀವು ಆದಷ್ಟು ದೇವರ ಒಂದು ಸ್ಮರಣೆ ಒಳಗೆ ಜೀವನ ಕಳೀರಿ ಅಂತೇಳಿ ಕೆಲಸ ಈ ಯೂನಿವರ್ಸ್ ಈ ರೀತಿ ಇವತ್ತು ಸಂದೇಶ ನಾನು ನೀಡ್ತಾ ಇದೆ. ಈಗ ಇತ್ತೀಚೆಗೆ ಬರೀ ಇದೇ ಆಗ್ತಾಯಿದೆ ಈಗ ಸಮಾಜದಲ್ಲಿ, ಮತ್ತೇನಿಲ್ಲ. ಯಾಕಂದರೆ ಮುಂಚೆ ಹೆತ್ತ ತಂದೆ ತಾಯಿ ಎಲ್ಲ ಬೇರೆದವರು ಈಗ ಒಂದು 20-30 ವರ್ಷದಿಂದ 20-25 ವರ್ಷದಿಂದ ಬೇರೆಯವರು ಯಾರಾದರೂ ದೊಡ್ಡವರು ಏನಾದರೂ ಹೇಳಿದರೆ ಅದನ್ನು ಯಾರು ಕೂಡ ಅಡ್ಡದಾಡ್ತಿರ್ಕಿಲ್ಲ, ಅಂದ್ರೆ ಅದನ್ನು ಪ್ರಶ್ನೆ ಮಾಡ್ತಿರ್ಕಿಲ್ಲ ಯಾರು. ಆ ರೀತಿ ಇತ್ತು. ಆದರೆ ಈಗ ಹಂಗೆ ಉಳಿದಿಲ್ಲ. ಈಗ ಹಂಗೆ ಉಳಿದಿಲ್ಲ ಅಂತಂದ್ರೆ ಸಮಾಜ ಎಷ್ಟು ಕೆಟ್ಟು ಹೋಗ್ಬಿಡ್ತೀನೋ ಅಂತಲ್ಲ, ಸಮಾಜ ಕೆಟ್ಟಿಲ್ಲ. ಆದರೆ ಇವರಿಗೆ ಮೊದಲ ಮಾತಿನಿಂದ ಬುದ್ಧಿ ಕಲಿಯುವಂಥದ್ದಿತ್ತು. ಈಗ ಹಾಗಿಲ್ಲ. ಈಗ ಏನಿದ್ರು ಕೃತಿಯಿಂದ ಆಗ್ಬೇಕಾಯ್ತು. ಅಂದ್ರೆ ಈಗ ನಾವು ಅವಾಗ ಹೇಳ್ತಿದ್ರು ಈ ರೀತಿ ಹೋದ್ರೆ ನೀ ಅಲ್ಲಿ ಎಡುತ್ತಿ ಅಂತ. ಮೊದಲ ಈ ರೀತಿ ಇದೇ ದಾರಿ ಹಿಡ್ಕೊಂಡು ಹೋದ್ರೆ ನೀ ಎಡುತ್ತಿ ಅಂತ ಹೇಳ್ತಿದ್ದೆ. ಅದಕ್ಕೆ ಅವ್ರು ಮತ್ತು ಅವರು ಹೇಳಕತ್ತಾರಂದ್ರೆ ಕರೆ ಐತಿ ಅಂತ ತಿಳ್ಕೊಂಡು ಆ ದಾರಿ ಬಿಟ್ಟು ಬೇರೆ ದಾರಿ ಹೋಗಿದ್ರು, ಸರಿ ದಾರಿ ಹಿಡಿದಿದ್ದಾರೆ. ಈಗ ನೀವು ಈ ದಾರಿ ಹಿಡ್ಕೊಂಡು ಹೋದ್ರೆ ನೀವು ಎಡುತ್ತೀರಿ ಅಂತ ಕೇಳಿದ್ರೆ ನಿನಗೆ ನಡ್ಯಾಕೆ ಬಂದಿಲ್ಲ, ಅದಕ್ಕೆ ನೀವು ಎಡವಿರಬೇಕು. ನಮಗೆ ನಡ್ಯಾಕೆ ಬರ್ತೈತಿ, ನಾವೇನು ಎಡೋದಿಲ್ಲ ಅಂತ ಹೋಗ್ತಾರೆ ಅವರು. ಮತ್ತು ಅಂಥವ್ರಿಗೇನು ಬುದ್ಧಿ ಹೇಳೋದು? ಅವ್ರೇನಾಗಬೇಕು, ಎಡಬೇಕು, ಬೀಳಬೇಕು, ಆಮೇಲೆ ಹೇಳಬೇಕು. ಆವಾಗ ಅವ್ರ ಜೀವನ ಶುದ್ಧಕತಿ. ಅದಕ್ಕೆ ಅದನ್ನೆಲ್ಲ ಬಿಡ್ರಿ. ಅದಕ್ಕೆ ಯೂನಿವರ್ಸ್ ಅಂತೇಳಿ ಐತಿ, ಭಗವಂತ ಅದಾನ, ನೋಡ್ಕೊತಾನೆ. ನೀವು ನಿಮ್ಮ ನೆಮ್ಮದಿನ ಯಾರು ಕಿತ್ಕೊಂಡಿಲ್ಲ, ನಿಮ್ಮ ನೆಮ್ಮದಿ ನಿಮ್ಮ ಹತ್ರ ಐತಿ. ಅದನ್ನು ಒಂದು ಶಾಂತವಾಗಿ ಕುಳಿತುಕೊಂಡು ಆ ನೆಮ್ಮದಿನ, ಒಳಗಿರೋ ನೆಮ್ಮದಿನ ಅರ್ಥ ಮಾಡ್ಕೊಳ್ರಿ, ಜೀವನ ಮಾಡಿರಿ ಅಂತ ಇವತ್ತು ಯೂನಿವರ್ಸ್ ನಿಮ್ಗೆ ಸಂದೇಶನ ಕೊಡ್ತಾಯಿದೆ. ಸರಿ ಬಂಧುಗಳೇ, ಮತ್ತೊಂದು ರೀಡಿಂಗ್ ಮುಖಾಂತರ ನಾನು ನಿಮ್ಗೆ ನಾಳೆ ಮತ್ತೆ ಭೇಟಿ ಆಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರೆಲ್ಲ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದಿರಿ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳುತ್ತೇನೆ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿರಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಇದು ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದು ಯಾರಿಗೆಲ್ಲ ಅನ್ವಯಿಸ್ತೈತೆ ಅದನ್ನು ಅವರು ತೊಗೊಳ್ರಿ, ಯಾರಿಗೆ ಅನ್ವಯಿಸಿದಲ್ಲ ಅದು ಬಿಟ್ಟುಬಿಡ್ರಿ. ಅದೇ ರೀತಿ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕಂತಂದ್ರೆ ನನ್ನ ನಂಬರನ್ನು ನಾನು ಕೊಟ್ಟಿರ್ತೀನಿ. ನೀವು ವಾಟ್ಸಪ್ ಮುಖಾಂತರ ನನ್ನನ್ನು ಕೇಳ್ಬೋದು. ಒಂದು ಏನೋ ಪ್ರಶ್ನೆ ಇದ್ದರೂ ಪ್ರಶ್ನೆ ಕೂಡ ಮಾಡ್ಬೋದು. ಸರಿ ಬಂಧುಗಳೇ, ಮತ್ತೊಂದು ರೀಡಿಂಗ್ ಮುಖಾಂತರ ನಾನು ನಿಮ್ಮನ್ನು ನಾಳೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.